ಕೇವಲ 1 ಗಂಟೆ ಮಾತ್ರ ಬಾಕಿ ಇರತಕ್ಕಂಥದ್ದು ಚಂದ್ರಗ್ರಹಣ ಪ್ರಾಪ್ತಿಯಾಗೋದಕ್ಕೆ. ಬಟ್ ನಾನು ಆಗಲೇ ಹೇಳಿದಂತೆ ನಮಗೆ ಹಗಲಾಗಿರೋದ್ರಿಂದ ಅದು ಕಾಣಿಸಲ್ಲ. ಆದರೆ ಗ್ರಹಣವನ್ನು ಆಧಾರವಾಗಿಟ್ಕೊಂಡು ಹಲವಾರು ನಮ್ಮ ಧರ್ಮಶಾಸ್ತ್ರಗಳು ಏನು ಹೇಳಿವೆ, ಯಾಕೆ ಅದಕ್ಕೆ ಅಷ್ಟೊಂದು ಮಹತ್ವ, ಪ್ರತಿಯೊಂದರ ಹಿಂದೆಯೂ ಕೂಡ ಒಂದೊಂದು ಅರ್ಥಗಳಿರ್ತವೆ. ಅದನ್ನು ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾನು ಆಗಲೇ ಹೇಳ್ತಾ ಇದ್ದೆ ದೇವಸ್ಥಾನಗಳು ಬಂದಾಗ್ತಾ ಇವೆ ಅಂತಂದ್ಬಿಟ್ಟು. ಅಂಥದ್ದೇನು, ನಾನು ಶ್ರೀರಾಮ್ ಭಟ್ರಿಂದ ಆರಂಭ ಮಾಡ್ತೀನಿ. ಗುರುಗಳೇ, ಈಗ ಗ್ರಹಣದ ಸಂದರ್ಭ ಪರ್ವಕಾಲ ಅಂತ ಇಬ್ಬರು ಹೇಳಿದ್ರಿ. ಪರ್ವಕಾಲದಲ್ಲಿ ದೇವತಾರಾಧನೆಯನ್ನು ಮಾಡ್ತಕ್ಕಂಥ ತುಂಬ ಒಳ್ಳೆಯದು ಅಂತ ಇಬ್ಬರು ಹೇಳಿದ್ರಿ. ಆ ಸಂದರ್ಭದಲ್ಲಿ ಜಪ ತಪ ಹೋಮ ಅನುಷ್ಠಾನಗಳು ಮಾಡ್ತಾ ಇದ್ರೆ 1 ಸರ್ತಿ ಮಾಡಿದ್ರೆ 1000 ಬಾರಿ ಮಾಡಿದಷ್ಟು ಪುಣ್ಯ ಅಂತ ಹೇಳಿದ್ರಿ. ಆದರೆ ದೇವರು ನೋಡಂಗಿಲ್ಲ. ಇದು ಹೆಂಗೆ ಲೆಕ್ಕಾಚಾರ ಇದು? ಈಗ ಅದೆಲ್ಲವೂ ಕೂಡ ಅಲ್ಲಲ್ಲಿಯ ಪ್ರಾಂತೀಯವಾಗಿ ಇಟ್ಟುಕೊಂಡಿರತಕ್ಕಂಥ ಒಂದು ವ್ಯವಸ್ಥೆಗಳು. ಅಂದರೆ ಆಗಮಶಾಸ್ತ್ರದಲ್ಲಿ ಇದನ್ನೆಲ್ಲವನ್ನು ಕೂಡ ಸ್ವಲ್ಪ ಮಟ್ಟಿಗೆ ವಿವರಿಸಿ ಹೇಳ್ತಾರೆ. ನೋಡಿ, ಆಗಮಶಾಸ್ತ್ರದಲ್ಲಿ ಅಲ್ಲಿ 94 ಕಲೆಗಳು, ಒಂದು ದೇವತೆಗಳಿಗೆ ಕಲೆಗಳಲ್ಲಿ 94 ಕಲೆಗಳಿರುತ್ತೆ ಅಂತ ಹೇಳ್ತೇವೆ. 94 ಕಲೆಗಳು. ಅದಕ್ಕೋಸ್ಕರವಾಗಿ ಅಲ್ಲಿ ಕಲಾವೃದ್ಧಿ ಹೋಮ ಅಂತ ಮಾಡ್ತಾರೆ. ನೋಡಿ, ಕೆಲವು ಸಂದರ್ಭದಲ್ಲಿ 12 ವರ್ಷಕ್ಕೊಮ್ಮೆ ಕಲಾ ಸಂಕೋಚವನ್ನು ಮಾಡಿ ಪುನಃ ದೇವತಾ ಪ್ರತಿಷ್ಠಾಪನೆಯನ್ನು ಮಾಡಿ ಕಲಾವೃದ್ಧಿ ಹೋಮ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಿದೆ. ಅಲ್ಲಿ ಕೆಲವು ಸಂದರ್ಭದಲ್ಲಿ ಈ ಗ್ರಹಣವೇ ಕೆಟ್ಟದ್ದು, ಸೂತಕ ಅಂತ ನಾವೇನು ಹೇಳ್ತೀವಲ್ಲ. ಹಾಗಾಗಿ ಆ ದೇವತೆಗಳಿಗೂ ಕೂಡ ಆ ಒಂದು ಗ್ರಹಣ ಸ್ಪರ್ಶದ ಆ ಒಂದು ದೋಷಗಳು ಬರತಕ್ಕಂಥದ್ದು. ಹಾಗಾಗಿ ದೇವತೆಗಳೇ ಕಷ್ಟದಲ್ಲಿರ್ತಾರೆ. ಇದು ಪುರಾಣದ ಒಂದು ಐತಿಹ್ಯ. ಅಂತಂದರೆ ದೇವತೆಗಳೇ ಕಷ್ಟದಲ್ಲಿರ್ತಾರೆ. ಅಂತಹ ಕಷ್ಟದಲ್ಲಿರ್ತಕ್ಕಂಥ ಆ ದೇವತೆಗಳನ್ನು ನಾವು ಸ್ತುತಿಸಿದಾಗ, ಸ್ತೋತ್ರ ಅಂತಂದ್ರೆ ನಾವು ದೇವತೆಗಳನ್ನು ಸ್ತುತಿಸುವಂಥದ್ದು. ನೋಡಿ, ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಆತ್ಮಸಮರ್ಪಣೆ ಐತಿ ನವಭಕ್ತಿ ಪುಲಕಿತಾ ಅಲ್ವಾ. ನವಭಕ್ತಿಗಳಲ್ಲಿ ಯಾವ ವಿಧಾನದಲ್ಲಿಯೂ ಕೂಡ ನಾವು ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಹಾಗಾಗಿ ಇಲ್ಲಿ ದೇವತೆಗಳೇ ಕಷ್ಟದಲ್ಲಿರ್ತಕ್ಕಂಥ ಆ ಸಂದರ್ಭದಲ್ಲಿ ವಿಶೇಷವಾಗಿ ಇದು 2 ಭೇದಗಳು. ನಾನು ಲಾಸ್ಟ್ ಗ್ರಹಣದಲ್ಲಿ ಹಾಗೆ ಹೇಳಿದ್ದೆ. ನಮ್ಮ ಊರ ಕಡೆ ಎಲ್ಲ ನಾವೇನು ಮಾಡ್ತೇವೆ ಅಂತಂದರೆ, ಈ ಇದ್ರ ಸಾರ್ವಜನಿಕರಿಗೆ ಅದು ಪ್ರವೇಶವಿಲ್ಲ. ಆ ದೇವಸ್ಥಾನದ ಅರ್ಚಕನಿಗೆ ಒಳಗಡೆ ದೇವರಿಗೆ ಅಭಿಷೇಕವನ್ನು ಮಾಡಿಕೊಂಡು ದೇವತೆಗಳನ್ನ ರುದ್ರಾಭಿಷೇಕ ಅಥವಾ ಆ ಒಂದು ಸಂದರ್ಭದಲ್ಲಿ ದೇವರನ್ನ ಜಲದಲ್ಲಿಡ್ತಕ್ಕಂಥ ಒಂದು ಕ್ರಮ ಇದೆ. ಇನ್ನು ಸರ್ವೇ ಸಾಮಾನ್ಯವಾಗಿ ಈ ದೊಡ್ಡ ಈ ತಿರುಪತಿ ಇತ್ಯಾದಿಗಳೆಲ್ಲ ಸಂಪೂರ್ಣವಾಗಿ ಬಂದೇ ಮಾಡಿಬಿಡ್ತಾರೆ. ಆಮೇಲೆ ಸೂತಕದ ಛಾಯೆ ಕಳೆದ ನಂತರದಲ್ಲಿ, ಅಂದರೆ ಗ್ರಹಣವು ಸಂಪೂರ್ಣವಾಗಿ ಬಿಡುಗಡೆ ಆದ ನಂತರದಲ್ಲಿ ದೇವಸ್ಥಾನವನ್ನು ಶುದ್ಧೀಕರಿಸಿಕೊಂಡು ಅಲ್ಲಿ ಆಮೇಲೆ ಪುನಃ ದೇವರಿಗೆ ಅಭಿಷೇಕ, ಪೂಜೆ, ಅಲಂಕಾರ, ನೈವೇದ್ಯ ಇದನ್ನೆಲ್ಲ ಮಾಡ್ತಕ್ಕಂಥ ಕ್ರಮಗಳಿದೆ. ಹಾಗಾಗಿ ಇದನ್ನೆಲ್ಲ ಒಂದೊಂದು ಪ್ರಾಂತೀಯವಾಗಿರತಕ್ಕಂಥ ಒಂದು ವ್ಯವಸ್ಥೆಗಳೇ ಬಿಟ್ಟರೆ ಇದಕ್ಕೆ ಇದಮಿತ್ತಂ, ಇದು ಹೀಗೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಆಧಾರ ಇಲ್ಲ. ಹಾಗಾಗಿ ಅಲ್ಲಿ ಆ ಪ್ರಾಂತ್ಯದಲ್ಲಿ ಅವರ ಹಿರಿಯರು ಪೂರ್ವಿಕರು ಹೇಗೆ ನಡೆಸಿದ್ದಾರೋ ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಉತ್ತಮ ಹೇಳುವಂಥ ಒಂದು ಮಾತನ್ನೇ ನಾವಿಲ್ಲಿ ಹೇಳಬೇಕಾಗುತ್ತೆ. ಈಗ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಬಾಗಿಲು ಕ್ಲೋಸ್ ಇಲ್ಲ, ಬಂಡೆ ಮಹಾಕಾಳಿ ದೇವಸ್ಥಾನ ಬಾಗಿಲು ಕ್ಲೋಸ್ ಇಲ್ಲ, ಮಂತ್ರಾಲಯ ರಾಯರ ಮಠ ಬಾಗಿಲು ಕ್ಲೋಸ್ ಇಲ್ಲ. ಅಂದರೆ ಒಂದು 100ರ ಲೆಕ್ಕ ತಗೊಂಡ್ರೆ 95% ದೇವಸ್ಥಾನಗಳು ಬಂದಿವೆ. ಒಂದು 5% ಮಾತ್ರ ಓಪನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ನಿಖರವಾದಂತಹ ಜ್ಯೋತಿಷ್ಯದ ಆಕಾರಗಳು ಸಿಗಲ್ವಾ ಅಂತ ನಿಮಗೆ? ಹಾಗಲ್ಲ. ಹಾಗೇನೆಂದರೆ ಆಯಾ ಪ್ರಾಂತ್ಯಕ್ಕೆ ಅವರು ಯಾವ ರೀತಿಯಾಗಿ ಸಂಪ್ರದಾಯಗಳಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅದನ್ನೇ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಡ್ಕೊಂಡು ಹೋಗ್ತಕ್ಕಂಥದ್ದು. ಅಥವಾ ಆ ದೇವಸ್ಥಾನ ಪರಂಪರಾನುಗತವಾಗಿ ಏನು ನಡ್ಕೊಂಡು ಬಂದಿದೆ ಅದನ್ನೇ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಕೂಡ ಆಗಿರೋದು. ಅದಕ್ಕೋಸ್ಕರವಾಗಿ ಆ ಗ್ರಹಣಗಳ ಕಾಲದಲ್ಲಿ ದೇವರಿಗೆ ತೊಂದರೆ ಬರ್ತಕ್ಕಂಥದ್ದು, ರಾಹುಕೇತುಗಳು ಹಿಡಿತಕ್ಕಂಥದ್ದು ಅಂತ ಹೇಳಿದ್ರು. ಆ ರಾಹುಕೇತುಗಳು ಹಿಡಿಯೋ ಸಂದರ್ಭ ಆಗಿದ್ದಕ್ಕೋಸ್ಕರವಾಗಿ ಅವ್ರಿಗೆ ತೊಂದರೆ ಬರ್ತದೆ, ದೇವರಿಗೂ ತೊಂದರೆ ಬರುತ್ತೆ. ಅದಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಅವರಿಗೆ ಉಪಾಸನೆಯನ್ನು ಮಾಡಬೇಕು, ಅವರ ಪೂಜೆಯನ್ನು ಮಾಡಬೇಕು. ಅವರಿಗೆ ಎಲ್ಲ ರೀತಿಯಾದಂಥ ಒಂದು ನಮ್ಮಲ್ಲಿ ಹೇಗೆ ಅಂತ ಇನ್ನೊಂದು ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಮಲೆನಾಡು ಕಡೆಗಾಗಿರ್ಬೋದು ನಮ್ಮ ಇದರ ಪ್ರಕಾರವಾಗಿ ಏನು ಮಾಡ್ತಾರೆ, ಮನೆಯಲ್ಲಿರ್ತಕ್ಕಂಥ ದೇವರನ್ನೆಲ್ಲವನ್ನು ಕೂಡ ನೀರಿನಲ್ಲಿ ಜಲಶಯನ ಮಾಡಿರ್ತಕ್ಕಂಥದ್ದು, ಅಥವಾ ಅಕ್ಕಿಯಲ್ಲಿ ಇಡ್ತಾರೆ ಕೆಲವು. ಜಲಶಯನ, ಅಕ್ಕಿಯಲ್ಲಿಲ್ಲ, ಅದನ್ನು ಇಡ್ತಕ್ಕಂಥ ಜಲಶಯನ ಮಾಡ್ತಕ್ಕಂಥದ್ದು. ನಾವಿಲ್ಲಿ ದೇವಸ್ಥಾನದಲ್ಲಿ ಏನೇನು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಒದ್ದೆ ಆಗಿರ್ತಕ್ಕಂಥ ಬಟ್ಟೆಯನ್ನು ಮುಚ್ಚಿ ಇಟ್ಟಿರ್ತಕ್ಕಂಥ ಒಂದು ದರ್ಬೆಯನ್ನು ಇಟ್ಟು ಮುಚ್ಚಿಡ್ತಕ್ಕಂಥದ್ದು ನಮ್ಮ ಪದ್ಧತಿಗಳು. ಅದು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಗ್ರಹಣ ಕಾಲದಲ್ಲಿ ದೇವರಿಗೂ ತೊಂದರೆ ಬರುತ್ತೆ, ಆ ರಾಹುಕೇತುಗಳು ತೊಂದರೆ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ. ಮೂಲ ವಿಷಯಕ್ಕೆ ನಾವು ಹೋದಲ್ಲಿ ಏನಪ್ಪ ಅಂತಂದರೆ, ಈ ಮೂರ್ತಿಯ ಒಂದು ಆರಾಧನೆ ನಮಗೆ ಯಾಕೆ ಅಂದರೆ ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಒಂದು ಬೇಕಲ್ವೇ. ಈಗ ಎದುರುಗಡೆ ನಾವು ಶಿವಲಿಂಗವನ್ನು ನೋಡ್ತಾ ಇದ್ರೆ ನಮಗೆ ಶಿವ ಅನುಸಂಧಾನ ಮಾಡಬೇಕು ಅಂತಕ್ಕಂಥ ಭಕ್ತಿ ಬರುತ್ತೆ. ಅದೇ ರಾಯರ ವಿಗ್ರಹ ಇದ್ದರೆ ರಾಯರ ಸ್ಮರಣೆ ಮಾಡ್ತಾ ಇದ್ದೆ, ಅಥವಾ ಬೃಂದಾವನ ನೋಡಿದ್ರೆ ಆ ರೀತಿ ಪೂಜೆ ಮಾಡಬೇಕು. ಹಾಗಾಗಿ
ಈ ಮೂರ್ತಿ ಪೂಜೆಯು ಶಂಕರಾಚಾರ್ಯರು ಬಂದ ನಂತರದಲ್ಲಿ ಮನುಷ್ಯನಿಗೆ ಮೊದಲ ಹೆಜ್ಜೆ ಯಾವುದು? ಮೂರ್ತಿ ಪೂಜೆ. ಅದಕ್ಕೋಸ್ಕರ ನೋಡಿ ಅಲ್ಲಿ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಆದೌ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ದೇಹೋ ದೇವಾಲಯ ಪ್ರೋಕ್ತೋ ದೇಹೋ ಜೀವಸ್ಸನಾತನಃ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇ ಸಹ ಅಹಂ, ಅವನೇ ನಾನಾಗಿದ್ದೇನೆ. ದೇವರು ಎಲ್ಲಿದ್ದಾನೆ ಅಂತಂದ್ರೆ ನನ್ನಲ್ಲೇ ಅಹಂ ಬ್ರಹ್ಮಾಸ್ಮಿ. ನಮ್ಮಲ್ಲಿ ಮೆಡಿಟೇಷನ್ ಒಳಗಡೆ ಇರುವಂತ ದೇವರನ್ನ ತೆಗೆದುಹಾಕೋದು. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಸೋಹಂ ಸೋಹಂ ಮಾಡಿ ಅಂತ ಹೇಳ್ತಾರೆ. ಏನು? ಸಹ ಅಹಂ, ಅವನೇ ನಾನಾಗಿದ್ದೀನಿ ಅಲ್ವೇ? ಹಾಗಾಗಿ ಅಲ್ಲಿ ನಮ್ಮ ದೇವತಾ ಪ್ರತಿಷ್ಠಾಪನೆ ಇತ್ಯಾದಿ ವಿಧಾನಗಳಲ್ಲಿ ಅಲ್ಲಿ ಓಂಕಾರವನ್ನ ಹೇಳಿ ಅಲ್ಲಿ ಸೋಹಂ ಭಾವೇನ ಪೂಜೆ ಸಹ ಅಹಂ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಆ ಮೂರ್ತಿಯ ತತ್ವಗಳನ್ನು ತತ್ವಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳೆಲ್ಲ ಇದೆ. ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಹೇಳ್ತೇವೆ ಆರೋಹಣ ಕ್ರಮ, ಅವರೋಹಣ ಕ್ರಮ, ಇದೆಲ್ಲ ಆಗಮಶಾಸ್ತ್ರದಲ್ಲಿ ಬರುವಂಥದ್ದು. ಹಾಗಾಗಿ ಇಲ್ಲಿ ಮೂರ್ತಿಗಳು ಅಂತಂದ್ರೆ ನಮಗೆ ಒಂದು ಆ ಭಾವನೆ, ಅಲ್ಲಿ ಭಾವನೆಗಿಂತ ಮಿಗಿಲಾಗಿದ್ದು ಇನ್ಯಾವುದೂ ಕೂಡ ಇಲ್ಲ. ನೋಡಿ, ಎಷ್ಟೋ ಸಂದರ್ಭದಲ್ಲಿ ದೇವತೆಗಳ ಬಿಂಬವು ಭಿನ್ನವಾಗಿರುತ್ತೆ. ಭಿನ್ನವಾದಂತಹ ವಿಗ್ರಹವನ್ನೂ ನಾವು ಪೂಜೆ ಮಾಡ್ತಕ್ಕಂಥ ಒಂದು ವಿಧಾನ ಇದೆ. ಅದು ಯಾವುದು? ವಿಶೇಷವಾದ ಶಾಲಗ್ರಾಮ ಶಿಲೆ ಇತ್ಯಾದಿಗಳೆಲ್ಲ ಆಗಿದ್ದರೆ ಕೆಲವೊಂದು ಅಂಗಗಳು ಭಿನ್ನವಾದರೂ ನೀವು ಪೂಜೆ ಮಾಡಬಹುದು ಅಂತಿದೆ, ಆಗಮಶಾಸ್ತ್ರದಲ್ಲಿ ಇದೆ ಅದು. ಆದರೆ ನಾವು ಮನೆಯಲ್ಲಿ ಏನೋ ಒಂದು ಅಲ್ಪ ಸ್ವಲ್ಪ ಬಿಂಬ ಆಗ್ಬಿಡ್ತು, ಅಯ್ಯೋ ಬಿಂಬ ಆಗೋಯ್ತು, ಇದನ್ನು ತಗೊಂಡೋಗಿ ನಾವು ಜಲಕ್ಕೆ ಹಾಕಬೇಕು, ಹೀಗೆಲ್ಲ ತಿಳಿದುಕೊಳ್ತೇವೆ. ಹಾಗಾಗಿ ಇದು ಭಕ್ತಿ ಪ್ರಧಾನವಾದಂತಹ ಒಂದು ವ್ಯವಸ್ಥೆ, ನಂಬಿಕೆಯೇ ಪ್ರಧಾನ ಇಲ್ಲ. ಹಾಗಾದರೆ ಕೆಲವು ದೇವಸ್ಥಾನಗಳನ್ನ ನೋಡಿದ್ದೀನಿ ಹಿಂದಿನ ಗ್ರಹಣಗಳಲ್ಲಿ, ಯಾವ ಮಟ್ಟಿಗೆ ಅಂದರೆ ಅದು ಶಿವಲಿಂಗವಾಗಿರ್ಬೋದು ಅಥವಾ ನಾರಾಯಣ ಮೂರ್ತಿ ಆಗಿರ್ಬೋದು, ವಿಷ್ಣುವಿನ ಮೂರ್ತಿ ಆಗಿರ್ಬೋದು, ದರ್ಭಾಬಂಧನವನ್ನೇ ಮಾಡ್ತಾ ಇದ್ರು. ದರ್ಭೆಯಿಂದ ವಿಗ್ರಹವನ್ನು ಕಂಪ್ಲೀಟಾಗಿ ಬಂಧನ ಮಾಡ್ತಾ ಇದ್ರು. ಈಗಲೂ ಕೂಡ ನಾನು ನೋಡ್ತಾ ಇದ್ದೆ, ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬೀಗ ಹಾಕ್ಬಿಟ್ಟು ದರ್ಭೆಯನ್ನು ಇಟ್ಟಿದ್ದಾರೆ. ಆಯ್ತಾ? ಅದರ ಹಿನ್ನೆಲೆ ಏನು? ದರ್ಭೆ ಹಿನ್ನೆಲೆ ಏನು ಅಂತ? ಹಾಗಾದ್ರೆ ದರ್ಭೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಅಂತ ಒಂದು ನೆಗೆಟಿವ್ ಎನರ್ಜಿ, ಆಗಲೇ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ವಿ, ನಮ್ಮ ಕಲೆಗಳಲ್ಲಿ ಯಾವುದೇ ಒಂದು ಕಲೆ ಕೂಡ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ದರ್ಭೆ ಅಂತ ಹೇಳ್ತಕ್ಕಂಥದ್ದು ಪ್ರಪಂಚದಲ್ಲಿ ಅಥವಾ ನಮ್ಮ ಪುರಾಣದಲ್ಲಿ ಹಿಂದೆ ಹೇಳಿದ್ರು, ದರ್ಭೆಯಿಂದ ಮನೆ ಕಾಡ್ತಕ್ಕಂಥದ್ದು. ಆ ಮನೆಯಿಂದ ಮಾಡ್ತಕ್ಕಂಥ ಮನೆ ಮಾಡಿದಾಗ ಯಾವುದೇ ರೀತಿಯ ಅಂತ ಒಂದು ನೆಗೆಟಿವ್ ಎನರ್ಜಿ ಒಳಗಡೆ ಬರಲ್ಲ. ಅಂದರೆ ನಾವು ಯಾವುದೇ ದೇವತಾ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಖಂಡಿತವಾಗಿ ಬರ್ತದೆ. ಯಾಕೆಂದರೆ ಹಿಂದೆ ನಾವು ರಾಮ ಅವತಾರ ಆಗ್ಲಿಕ್ಕೆ ಕಾರಣ ಏನು? ನೆಗೆಟಿವ್ ಎನರ್ಜಿನೇ. ಅವರ ವಿಷ್ಣುವಿನ ಒಂದು ಅವತಾರ ಆಗಕ್ಕೆ ಕಾರಣ ಅಲ್ಲಿ ಹೇಳ್ತಾರೆ, ಜಯ ವಿಜಯರಿಗೆ ಶಾಪವು ರಾಮ, ರಾಕ್ಷಸ ಜನ್ಮವನಿತ್ತನು ರಾಮ. ಅದು ಆಗುತ್ತೆ. ಅದಕ್ಕೋಸ್ಕರವಾಗಿ ದೇವರಿಗೂ ಕೂಡ ಶಾಪ ಆಗ್ತಕ್ಕಂಥದ್ದು, ಭಗವಂತನಿಗೂ ಶಾಪ ಆಗ್ತಕ್ಕಂಥದ್ದು, ಕಷ್ಟ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯ ಅಂತ ನೆಗೆಟಿವ್ ಎನರ್ಜಿ ಬರಬಾರ್ದು. ಅಂದರೆ ಈ ರಾಹುಕೇತುಗಳು ಅಂತ ಹೇಳ್ತಕ್ಕಂಥದ್ದು ಏನಿದೆ, ಅಥವಾ ಈ ನೆಗೆಟಿವ್ ಎನರ್ಜಿಯನ್ನು ತಿಂತಕ್ಕಂಥದ್ದು ರಾಹುಕೇತು ಅಂತ ಹೇಳ್ತಕ್ಕಂಥ ಒಂದು ಗ್ರಹಗಳು. ಆ ಗ್ರಹಗಳು ಮುಟ್ಟಬಾರದು. ಅಂದರೆ ಆ ದೇವತೆಗಳು ಹಿಂದೆ ರಾಹುಕೇತುಗಳು ಅದು ಯಾವಾಗ ಹೇಳ್ತಾ ಇದ್ದಲ್ಲ, ಹಾಗೇನಂದರೆ ರಾಹುಕೇತುಗಳು ವರ ಕೊಟ್ಟಾಗ ಹೇಳ್ತಾರಂತೆ, ನಾನು ಯಾರಿಗಾರು ಹಿಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಓಡೋಗ್ತಾರಂತೆ. ಆಗ ಬೆನ್ನಟ್ಕೊಂಡು ಹೋದಾಗ ಎಲ್ಲ ಸಮುದ್ರದಲ್ಲಿ ತೀರ್ಕೊಂಡು ಹೋಗಿ ಸಮುದ್ರದಲ್ಲಿ ಹೊಕ್ಕೊಂಡು ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಚಂದ್ರ ಸೂರ್ಯ ಮಾತ್ರ ಮೇಲಿರ್ತಾರೆ. ಅವರಿಬ್ಬರು ಹಿಡಿತಕ್ಕಂಥ ಒಂದು ಕೆಲಸವನ್ನು ರಾಹುಕೇತುಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಹು ಹಿಡಿದಾಗ ರಾಹುಗ್ರಸ್ತ, ಕೇತು ಹಿಡಿದಾಗ ಕೇತುಗ್ರಸ್ತ ಅಂತ ಮಾಡಿದ್ರು. ಅದಕ್ಕೋಸ್ಕರವಾಗಿ ದರ್ಭೆಯನ್ನು ಹಾಕೋದ್ರಿಂದ ಇದರಲ್ಲಿ ನಾವು ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಒಳಗಡೆ ಬರಬಾರದು. ಕುಶ ಅಂತಲೇ ಸಂಸ್ಕೃತ, ಕುಶ ಅಂತ ಹೇಳ್ತಾರೆ ಸಂಸ್ಕೃತ ಅಂತಂದ್ರೆ ಬಹಳ ಚೂಪಾಗಿದ್ದು, ಮೊನಚಾಗಿದ್ದು ಅಂತ. ಅದಕ್ಕೋಸ್ಕರ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡುವಂತಹ ಸಂದರ್ಭ ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಫಸ್ಟ್ ಮೊದಲಾಗಿ ಪುರೋಹಿತರು ಬಂದ ನಂತರದಲ್ಲಿ ಪವಿತ್ರವನ್ನು ಕಟ್ತಾರೆ. ಆ ಪವಿತ್ರವನ್ನು ಹೇಗೆ? ಅದು ದರ್ಭೆಯಿಂದಲೇ ಕಟ್ತಕ್ಕಂಥದ್ದು. ದೇ ದರ್ಭವು ನಿತ್ಯ ಕರ್ಮಣಿ, ಪ್ರತಿನಿತ್ಯವೂ ಕೂಡ ನಾವು ಪವಿತ್ರ ಧಾರಣೆ ಮಾಡೇ ಪೂಜೆ ಮಾಡಬೇಕು ಅಂತಿದೆ. ದೇ ದರ್ಭವು ನಿತ್ಯ ಕರ್ಮಣಿ, ವಿಶೇಷವಾದಂತ ದೇವತಾ ಅಲ್ಲಿಯೂ ಕೂಡ ನೋಡಿ, ಅಲ್ಲಿ ಪವಿತ್ರ ಎಷ್ಟು ಪರಮ ಪವಿತ್ರವಾದದ್ದು ಅಂತ ಹೇಳ್ತೇವೆ. ಹಾಗಾಗಿ ಮುಂಚೆ ನಾವು ರಾಮಾಯಣ ಮಹಾಭಾರತಾದಿ ಕಾಲಗಳೆಲ್ಲ ಕೇಳ್ತಾ ಇದ್ವಿ, ಬಾಣ ಇದೆಲ್ಲವೂ ಕೂಡ ನೆಪ ಮಾತ್ರಕ್ಕೆ ಇರ್ತಕ್ಕಂಥದ್ದು. ದರ್ಭೆಯಿಂದಲೇ ಬಾಣವನ್ನಾಗಿ ಮಂತ್ರ ಪ್ರಯೋಗವನ್ನು ಮಾಡಿ ಬಿಟ್ಟಿದ್ರು. ಹೀಗೆಲ್ಲ ನಾವು ಕೇಳ್ತೇವೆ. ಬ್ರಹ್ಮಾಸ್ತ್ರ, ಹಾಗಾಗಿ ನಾಗಾಸ್ತ್ರ, ಪಾಶುಪತಾಸ್ತ್ರ, ಘೋರಾಸ್ತ್ರ, ಸುದರ್ಶನಾಸ್ತ್ರ, ಈ ರೀತಿಯಂತ ಅಸ್ತ್ರ ಮಂತ್ರಗಳು. ಈ ಮನೆಯಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥಗಳ ಮೇಲೂ ಕೂಡ ದರ್ಭೆಯನ್ನು, ಅದೇ ನೆಗೆಟಿವ್ ಎನರ್ಜಿ ಒಳಗೆ ಬರಬಾರದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ದರ್ಭೆಯನ್ನು ಮುಚ್ಚಿಡೋದು ಅಂತ, ದರ್ಭೆಯನ್ನು ಎಲ್ಲ ಮುಚ್ಚಿಡಬೇಕು ಅಂತ ಹೇಳ್ತದೆ. ಆಗೋದಿಲ್ಲ ಅಂದ ಪಕ್ಷದಲ್ಲಿ ಒಂದಾದ್ರೂ ಹಾಕಿದೆ. ಎಕ್ಸಾಂಪಲ್, ನಾವೊಂದು ನೀರು, ಒಂದಿಷ್ಟು ದೊಡ್ಡ ನೀರಿದೆ, ಅದಕ್ಕೆ ಒಂದು ಹನಿ ಕೆಂಪು ರಕ್ತವನ್ನು ಅಥವಾ ಕೆಂಪು ಬಣ್ಣವನ್ನು ರಕ್ತವರ್ಣವನ್ನು ಹಾಕಿದರೆ ಇಡೀ ನೀರು ಕೆಂಪಾಗುತ್ತೆ. ಹಾಗೆ ಈ ದರ್ಭೆ ಇದ್ದಾಗ ಏನಾಗುತ್ತೆ, ಆ ದರ್ಭೆ ಅದನ್ನು ಎಳ್ಕೊಳ್ಳುತ್ತೆ ಅನ್ನೋವಂಥ ಒಂದು ರೀತಿ. ಹಾಗಾದರೆ ಗುರುಗಳೇ, ಈಗ ಮನೆಯಲ್ಲಿ ಗ್ರಹಣ ಸಂಭವಿಸಿ ಗ್ರಹಣ ಮೋಕ್ಷವಾದ ನಂತರ ಮನೆಯಲ್ಲಿ ನೀವು ಶೇಖರಿಸಿಟ್ಕೊಂಡಿರ್ತಕ್ಕಂಥ ನೀರನ್ನ ಚೆಲ್ಬಿಟ್ಟು ಹೊಸ ನೀರು ತಗೊಳ್ಳಿ ಅಂತ ತುಂಬಿಕೊಳ್ಳಿ ಅಂತಾರೆ. ತುಪ್ಪ ಚೆಲ್ಲಿ ಅಂತ ಯಾಕೆ ಹೇಳಲ್ಲ? ಇಲ್ಲ, ಅದಕ್ಕೋಸ್ಕರವಾಗಿ ಹೇಳ್ತಕ್ಕಂಥದ್ದು
ಶಾಸ್ತ್ರ ಹೇಳುವಂಥದ್ದು ಮನುಷ್ಯನ ಅನುಕೂಲವಾಗಿ ಬರಬೇಕು ಅಂತ. ನೋಡಿ, ಎಲ್ಲ ಗೊಡ್ಡಾಗಬಾರ್ದು. ಈ ಶಾಸ್ತ್ರ ಗೊಡ್ಡ ಶಾಸ್ತ್ರ ಆಗು. ಇದು ಯಾವುದೋ ಒಬ್ಬರು ಗುರುಗಳು ಈ ಒಂದು ವಾದ ಮಾಡಿದ್ದು ನಾನು ನೋಡಿದ್ದೆ. ನೀವು ತುಪ್ಪ ಚೆಲ್ಲೋದಿಲ್ಲ, ಹಾಗಾಗಿ ಬ್ರಾಹ್ಮಣರು ಆಮೇಲೆ ಮನೆ ತಗೊಂಡು ಹೋಗ್ಕೊಂಡು ತಿಂತಾರೆ. ಹೀಗೆಲ್ಲ ವಿತಂಡವಾದ ಅಂತ ಹೇಳ್ತೇವೆ. ವಿತಂಡವಾದವನ್ನು ಅದು ಯಾವತ್ತು ಸರ್ವಥಾ ಒಳ್ಳೆಯದಲ್ಲ ಅದು. ಹಾಗಾಗಿ ನೋಡಿ, ಆಜ್ಞಾ ಗುರುಣಾಂ ಹ್ಯವಿಚಾರಣೀಯ, ಇದು ನಮಗೆ ಯಾರು ಹೇಳಿದ್ದು? ಪರಶುರಾಮ ಮಹಾಭಾರತದಲ್ಲಿ ಪರಶುರಾಮನ ಕಥೆಯಲ್ಲಿ ಬರುತ್ತೆ. ಜಮದಗ್ನಿಗೆ ನೀ ಅಮ್ಮನ ತಲೆಯನ್ನು ಕಡಿ ಅಂದ ತಕ್ಷಣ ಕಡದೇ ಬಿಟ್ಟ ಅವನು, ಹಿಂದೆ ಮುಂದೆ ನೋಡಲಿಲ್ಲ. ಯಾಕೆಂದರೆ ಅಪ್ಪನಿಗೆ ಆ ಶಕ್ತಿ ಇತ್ತು, ಅಮ್ಮನನ್ನು ಬದುಕಿಸುವಂಥ ಶಕ್ತಿ ಇತ್ತು ಅಂತ. ಹಾಗಾಗಿ ನಮ್ಮ ಪೂರ್ವಿಕರಿಗೆ ಹಾಕಿಕೊಟ್ಟಂತಹ ಕೆಲವಿಷ್ಟು ಅನ್ನ ನಾವು ನಂಬಿಕೆ, ಅದಕ್ಕೋಸ್ಕರ ನಾನು ಪ್ರಾರಂಭದಿಂದಲೂ ಇದು ಹೇಳಿರ್ತಕ್ಕಂಥದ್ದು, ನಂಬಿಕೆಯೇ ಪ್ರಧಾನ. ಹೌದು, ತುಪ್ಪ ಸ್ವಾಮಿ ಚೆಲ್ಲಿ ಅಂದರೆ ಸಾವಿರಾರು ರೂಪಾಯಿ ತುಪ್ಪವನ್ನು ಚೆಲ್ಲಿ ಹಾಳು ಮಾಡಲಿಕ್ಕೆ ಆಗುತ್ತೆ. ಇದೊಂದು ಮೋಹ ಮನುಷ್ಯನಿಗೆ, ಅದೊಂದು ಸಲಹೆ ಅಂತ ಅನ್ನಿಸ್ಕೊಳ್ಳಲ್ಲ, ಸಲಹೆ ಅಂತ ಅನ್ನಿಸ್ಕೊಳ್ಳಲ್ಲ. ಹಾಗಾಗಿ ನಿಮಗೆ ಎಲ್ಲವೂ ಕೂಡ ಶಾಸ್ತ್ರ ರೂಢಿರಬಲಿಯಿಸಿ ಆ ವ್ಯವಸ್ಥೆಗೆ ಅನುಗುಣವಾಗಿ ನಿನ್ನ ಜೀವನಕ್ಕೆ ತೊಂದರೆ ಆಗದೇ ಇರೋದು. ಅದಕ್ಕೋಸ್ಕರ ನೋಡಿ, ದಾಸರವಾಣಿನೂ ಹೇಳಿದಿಲ್ವ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಕೃಷ್ಣ ನಿನಗರ್ಪಿತವೆನ್ನಲು. ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೇ ಪೂಜೆ ಮಾಡಿದ್ರೆ ನಿಂಗೆ ದೇವರು ಒಲಿತಾನೆ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ? ಹಾಗಾಗಿ ನಿನ್ನ ಭಕ್ತಿಯೇ ಪ್ರಧಾನವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಈ ಗ್ರಹಣಾಚರಣೆ ಇತ್ಯಾದಿ ಎಲ್ಲ ಹಾಗಿದ್ರೆ ನಿಮಗೆ ಆ ಬಾಲವೃದ್ಧರಿಗೆ ನಿಮಗೆ ಮಧ್ಯಾಹ್ನ ಇದ್ರ ಮೇಲೆ ಎಷ್ಟು ನೀವು 2 ಗಂಟೆವರೆಗೂ ಆಹಾರ ತಗೊಳ್ಬೋದು. ಹಾಗಿದ್ರೆ ರೋಗಿಗಳಿಗೆ ತೊಂದರೆ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಆರೋಗ್ಯ ಇದೆಲ್ಲ ಬರ್ತಾ ಹೋಗುತ್ತೆ. ಅಥವಾ ಏಕಾದಶಿ ಅಥವಾ ಮಾಧ್ವ ಸಂಪ್ರದಾಯದವರು ಏಕಾದಶಿ ಉಪವಾಸವನ್ನು ಮಾಡ್ತಾರೆ, ಮಾಡಬೇಕು ಅಂತ ಹೇಳಿ, ಅಥವಾ 15 ದಿವಸಕ್ಕೂ ಒಮ್ಮೆ ಒಂದು ದಿನ ಉಪವಾಸವನ್ನು ಮಾಡಲೇಬೇಕು ಅಂತ ವೈದ್ಯಕೀಯ ಶಾಸ್ತ್ರ ಅಥವಾ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ನಿಜವಾಗಿಯೂ ಅದು ಒಳ್ಳೆಯದು. ಯಾಕೆಂದ್ರೆ ಆ ಪಚನಕ್ರಿಯೆ ಜೀರ್ಣಕ್ರಿಯೆಗೆ ನಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕಲ್ವೇ, ನಿಜವಾಗ್ಲೂ ಒಳ್ಳೆಯ ಕ್ರಮ. ಆದರೆ ಕೆಲವರು ಏಕಾದಶಿ ದಿವಸ ಅವರು ನೀರು ಕುಡಿಯೋದಿಲ್ವಂತ ವಿತಂಡವಾದ ಮಾಡ್ಕೊಂಡು ಹೋದರೆ ಅದಕ್ಕೆ ಉತ್ತರ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಗ್ರಹಣದ ಸಂದರ್ಭಗಳಲ್ಲಿ ಸೂರ್ಯಗ್ರಹಣ ಆಗಿರ್ಬೋದು, ಚಂದ್ರಗ್ರಹಣ ಆಗಿರ್ಬೋದು, ಪ್ರಾಕೃತಿಕ ವಿಕೋಪಗಳಾಗೋದನ್ನು ಈ ಹಿಂದೆ ಎಲ್ಲ ನಾವು ನೋಡಿದ್ದೀವಿ. ಎಷ್ಟೋ ಕಡೆ ಗ್ರಹಣದ ಹಿಂದೆ ಮುಂದೆ ಪ್ರವಾಹ ಬಂದಿರತಕ್ಕಂಥದ್ದು, ಅಥವಾ ಅಗ್ನಿ ಅವಘಡಗಳು ನಡೆದಿರ್ತಕ್ಕಂಥದ್ದು, ಅಥವಾ ಈಗ ನಡೀತಾ ಇರತಕ್ಕಂಥ ಯುದ್ಧಗಳು ದೇಶಗಳ ನಡುವೆ, ಇವೆಲ್ಲದಕ್ಕೂ ಕೂಡ ಗ್ರಹಣ ಕಾರಣ ಅಂತಲೂ ಕೂಡ ವಾದ ಮಾಡ್ತಾರೆ.